ದೇಶಾದ್ಯಂತ ಲಕ್ಷಾಂತರ ಜನ ರಾಮ ಮಂದಿರದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ದೇಣಿಗೆ ಹಾಕ್ತಾರೆ. ಆದರೆ ರಾಮ ಮಂದಿರ ದೇಣಿಗೆ ದೊಡ್ಡ ಮಟ್ಟದಲ್ಲಿ ದುರುಪಯೋಗವಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಸುದ್ದಿ ಲಕ್ಷಾಂತರ ರಾಮ ಭಕ್ತರನ್ನ ಆಘಾತಗೊಳಿಸಿದೆ. ಕೆಲವು ಉದ್ಯೋಗಿಗಳು ಹಣವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಶಂಕಿಸಲಾಗಿದೆ ಮತ್ತು ಪೊಲೀಸ್ ತನಿಖೆ ಕೂಡ ಪ್ರಾರಂಭವಾಗಿದೆ. ಮಂದಿರದ ಕಾಣಿಕೆಗಳಲ್ಲಿ ಎಷ್ಟು ಹಣ ದುರುಪಯೋಗವಾಗಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ವರದಿಯ ಪ್ರಕಾರ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ದೇಣಿಗೆ ಹಾಕಿದ ಹಣವನ್ನ ಎಣಿಸುವಾಗ ಅಕ್ರಮಗಳು ನಡೆದಿವೆ. ನಿಧಿಗಳ ಎಣಿಕೆಯಲ್ಲಿ ಭಾಗಿಯಾಗಿರುವ ಕೆಲವು ಉದ್ಯೋಗಿಗಳು ವಂಚನೆ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿರುವುದಾಗಿ ವರದಿ ಹೇಳುತ್ತೆ. 4 ಉದ್ಯೋಗಿಗಳನ್ನ ಪೊಲೀಸರು ಗುರುತಿಸಿ ಪ್ರಶ್ನೆ ಮಾಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ದೇಣಿಗೆ ಎಣಿಕೆಯ ಸಮಯದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಈ ವಿಷಯ ಬೆಳಕಿಗೆ ಬಂದಿದೆ. ಕೆಲವು ಅನುಮಾನಾಸ್ಪದ ಚಟುವಟಿಕೆಗಳನ್ನ ಗಮನಿಸಲಾಗಿದೆ ಅಂತ ವರದಿಯಾಗಿದೆ. ಪ್ರತಿದಿನ ಬ್ಯಾಂಕಿನಲ್ಲಿ ಸರಾಸರಿ ದೇಣಿಗೆ ಜಮಾ ಆಗ್ತಾ ಇದ್ರು ಕ್ರಮೇಣ ಬ್ಯಾಂಕಿಗೆ ಹೋಗುವ ದೇಣಿಗೆ ಹಣದ ಪ್ರಮಾಣ ಕಡಿಮೆಯಾಗತೊಡಗಿರೋದು ಗಮನಕ್ಕೆ ಬಂತು ಅಂತ ಹೇಳಲಾಗಿದೆ. ಹಣದ ಮೊತ್ತ ಕಡಿಮೆಯಾಗೋಕೆ ಪ್ರಾರಂಭಿಸಿದಾಗ ಎಸ್ಬಿಐ ಬ್ಯಾಂಕ್ ಈ ಸಮಸ್ಯೆಯನ್ನ ಗುರುತಿಸಿತು ಮತ್ತು ಟ್ರಸ್ಟ್ಗೆ ಮಾಹಿತಿ ನೀಡಿತು. ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಲಾಯಿತು ಮತ್ತು ಲೆಕ್ಕ ಪರಿಶೋಧನೆ ಪ್ರಾರಂಭ ಆಯಿತು. ವರದಿಗಳ ಪ್ರಕಾರ ಅವಿನಾಶ್ ಶುಕ್ಲಾ ಎಂಬ ದೇಣಿಗೆ ಹಣ ಎಣಿಸುವ ಉದ್ಯೋಗಿಯ ಬ್ಯಾಂಕ್ ಖಾತೆಯಿಂದ ಸುಮಾರು 5 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಅಧಿಕೃತ ವಿವರಗಳನ್ನು ಬಿಡುಗಡೆ ಮಾಡಲಾಗಿಲ್ಲ. ಬಿಜೆಪಿಯ ಸಂಪೂರ್ಣ ರಾಜಕೀಯ ರಾಮನ ಹೆಸರಿನಲ್ಲಿ ಪ್ರಾರಂಭ ಆಯಿತು. ಅಂತಹ ರಾಮ ಮಂದಿರಕ್ಕೆ ನೀಡಲಾಗುವ ದೇಣಿಗೆಗಳಲ್ಲಿ ಇಂತಹ ಅಕ್ರಮಗಳು ಮತ್ತು ವ್ಯತ್ಯಾಸಗಳು ಸಂಭವಿಸಿರುವುದು ವಿಪರ್ಯಾಸ. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ತನಿಖೆ ನಡೀತಿದೆ ಮತ್ತು ಪೊಲೀಸರು ಇನ್ನೂ ಔಪಚಾರಿಕ ಹೇಳಿಕೆಯನ್ನ ಕೊಟ್ಟಿಲ್ಲ. ಇಷ್ಟು ದೊಡ್ಡ ದೇಣಿಗೆಗಳನ್ನ ಹೇಗೆ ಎಣಿಸಲಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ರಾಮ ಮಂದಿರ ಟ್ರಸ್ಟ್ ನ ವ್ಯವಸ್ಥೆಯ ಪ್ರಕಾರ ದೇವಾಲಯ ಸಂಕೀರ್ಣದಾದ್ಯಂತ ಮತ್ತು ದರ್ಶನ ಮಾರ್ಗದಲ್ಲಿ ಹಲವಾರು ಹುಂಡಿಗಳನ್ನ ಇರಿಸಲಾಗಿದೆ. ಅವುಗಳಿಂದ ಪ್ರತಿದಿನ ದೇಣಿಗೆ ಸಂಗ್ರಹಿಸಲಾಗುತ್ತೆ. ದೇವಾಲಯ ಮುಚ್ಚಿದ ನಂತರ ಹಣವನ್ನ ಎಣಿಸಲು ಬ್ಯಾಂಕ್ಗಳು ಮತ್ತು ಅಧಿಕೃತ ಸಂಸ್ಥೆಗಳ ಸಹಾಯ ಪಡೆಯಲಾಗುತ್ತೆ. ಈ ಪ್ರಕ್ರಿಯೆ ಹೊತ್ತಲ್ಲಿ ಟ್ರಸ್ಟ್ ಸದಸ್ಯರು ಮತ್ತು ಎಸ್ಬಿಐ ಪ್ರತಿನಿಧಿಗಳು ಹಾಜರಿರುತ್ತಾರೆ ಅಂತ ವರದಿಗಳು ಹೇಳುತ್ತೆ. ಹೀಗೆಲ್ಲ ಇರುವಾಗಲೂ ಅಕ್ರಮಗಳು ಸಂಭವಿಸಿವೆ. ಈ ಆರೋಪಗಳು ನಿಜ ಅಂತ ಸಾಬೀತಾದ್ರೆ ಅದು ಭದ್ರತೆ ಮತ್ತು ಕಣ್ಗಾವಲು ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಬಿಜೆಪಿನೇ ಅಧಿಕಾರದಲ್ಲಿದೆ. ಅಖಿಲೇಶ್ ಯಾದವ್ ಮತ್ತು ಇತರ ರಾಜಕೀಯ ಪಕ್ಷಗಳ ನಾಯಕರು ಈ ಆರೋಪಗಳನ್ನ ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ನ ಅಧಿಕೃತ ವಕ್ತಾರ ಮತ್ತು ಕಾರ್ಯದರ್ಶಿ ಆಗಿರುವ ಚಂಪತ್ ರೈ ಈ ಎಲ್ಲ ಆರೋಪಗಳನ್ನ ನಿರಾಕರಿಸಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನಿಯಮಿತವಾಗಿ ಲೆಕ್ಕ ಪರಿಶೋಧನೆ ನಡೆಸುತ್ತೆ. ಹುಂಡಿ ಎಣಿಕೆ ಕೊಠಡಿಯನ್ನು ಕೂಡ ಆಡಿಟ್ ಮಾಡಲಾಗುತ್ತೆ. ಹುಂಡಿ ಎಣಿಕೆ ಕೊಠಡಿಯನ್ನ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟಿಗಳು, ಅದರ ಕಾರ್ಯಕರ್ತರು ಮತ್ತು ಸ್ಟೇಟ್ ಬ್ಯಾಂಕ್ ನೌಕರರು ಜಂಟಿಯಾಗಿ ಲೆಕ್ಕ ಪರಿಶೋಧನೆ ಮಾಡ್ತಾರೆ. ಈ ಪ್ರಕ್ರಿಯೆ ಹಲವಾರು ದಿನಗಳವರೆಗೆ ನಡೆಯುತ್ತೆ. ಅಂತಹ ಯಾವುದೇ ಅನುಮಾನಾಸ್ಪದ ಸಂಗತಿಗಳು ಕಂಡಿಲ್ಲ ಅಂತ ಹೇಳಿದ್ದಾರೆ. श्री राम जन्मभूमि तीर्थ क्षेत्र अपने भिन्न भिन्न कार्यों का ऑडिट समय समय पर करता रहता है। हुंडी काउंटिंग कमरे का ऑडिट भी होता है। हुंडी काउंटिंग कमरे का ऑडिट राम जन्मभूमि तीर्थ क्षेत्र के न्यासीगण, कार्यकर्ता और स्टेट बैंक के कर्मचारी मिलकर करते हैं। ये कार्य कई दिनों तक चलता है। यही कार्य आजकल हो रहा है। कोई भी उल्लेखनीय बात किसी के भी ध्यान में अभी तक नहीं आई है। ಆದರೆ ರಾಮ ಮಂದಿರಕ್ಕಾಗಿ ನೀಡಲಾದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕಾಣಿಯಾಗಿದೆ ಅಂತ ಅಖಿಲೇಶ್ ಯಾದವ್ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಅವರಿದನ್ನ ಬಹಳ ಸೂಕ್ಷ್ಮ ವಿಷಯ ಅಂತಾನೂ ಬಣ್ಣಿಸಿದ್ದಾರೆ. ಇದು ದೇವಾಲಯದ ಟ್ರಸ್ಟ್ಗೆ ಮಾತ್ರವಲ್ಲ, ಪ್ರಪಂಚದಾದ್ಯಂತ ರಾಮ ಭಕ್ತರ ನಂಬಿಕೆಗೆ ಸಂಬಂಧಿಸಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಸರ್ಕಾರದ ನಿಲುವನ್ನ ಟೀಕಿಸಿರುವ ಅಖಿಲೇಶ್ ಯಾದವ್ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರದ ಮೌನದ ಬಗ್ಗೆ ಅಖಿಲೇಶ್ ಯಾದವ್ ಪ್ರಶ್ನೆ ಎತ್ತಿದ ನಂತರ ಇತರ ರಾಜಕೀಯ ಪಕ್ಷಗಳು ಕೂಡ ಮೌನ ಮುರಿದಿವೆ. ಎಎಪಿ ನಾಯಕ ಸಂಜಯ್ ಸಿಂಗ್ ಅವರು ಇದನ್ನ ಕಳ್ಳತನ ಅಂತ ಆರೋಪ ಮಾಡಿದ್ದಾರೆ. ರಾಮನ ಹೆಸರಿನಲ್ಲಿ ದೇಣಿಗೆ ನೀಡುವ ಜನರನ್ನ ವಂಚಿಸಲಾಗಿದೆ, ಕೋಟ್ಯಾಂತರ ರೂಪಾಯಿಗಳನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಅವರದನ್ನ ಸ್ಪಷ್ಟವಾಗಿ ನಿರಾಕರಿಸುತ್ತಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಮತ್ತದರ ಜನರಿಗೆ ರಾಮನಲ್ಲಿ ನಂಬಿಕೆ ಇಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಿದ್ದೀನಿ. ಈ ನಕಲಿ ಜನ ರಾಮನ ಭಕ್ತರಂತೆ ನಟಿಸ್ತಾರೆ. ನಾವು ಅವರ ಬಗ್ಗೆ ಎಚ್ಚರದಿಂದಿರಬೇಕು. ಇವರು ನಿಧಿ ಕಳ್ಳರು ಅಂತ ಸಂಜಯ್ ಸಿಂಗ್ ಹೇಳಿದ್ದಾರೆ. ರಾಮನ ಹೆಸರಲ್ಲಿ ದೇಣಿಗೆಗಳನ್ನ ಕದಿಯೋಕ್ ನಾವು ಬಿಡೋದಿಲ್ಲ. ಅದರ ವಿರುದ್ಧ ನಮ್ಮ ಧ್ವನಿ ಎತ್ತೋದನ್ನ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ದೇಣಿಗೆಗಳನ್ನ ಯಾರೆಲ್ಲ ಕದ್ದಿದ್ದಾರೆ ಅಂತ ನಮಗೆ ತಿಳಿಸಿ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅವರು ಚಂಪತ್ ರೈ ಅವರನ್ನ ಆಗ್ರಹಿಸಿದ್ದಾರೆ. कि प्रभु श्री राम के मंदिर में जो चढ़ावा चढ़ता है उसमें चंदा चोरी कर ली गई। जो लोग अपना सहयोग देते हैं प्रभु श्री राम के नाम पर, उसमें चोरी कर ली गई। करोड़ों रुपए की हेराफेरी कर ली गई। अब इसमें जो एक उनके पदाधिकारी का बयान आया है
वो भी साफ तौर पे मना नहीं कर रहे हैं, उसमें कहीं से भी वो ये नहीं मना कर रहे हैं कि भाई चोरी हुई या नहीं हुई। मैं पहले दिन से कह रहा हूं कि भारतीय जनता पार्टी के लोगों को, भाजपाइयों को प्रभु श्री राम में कोई आस्था नहीं है, कोई श्रद्धा नहीं है। ये फर्जी खाली अपने आप को राम भक्त बताने का काम करते हैं, इनसे सावधान रहना होगा। ಮಂದಿರದ ಹುಂಡಿಗೆ ಹಾಕುವ ಹಣದಿಂದ ಕೋಟ್ಯಾಂತರ ರೂಪಾಯಿಗಳನ್ನ ಕದ್ದಿದ್ರೆ ಅದೊಂದು ರೀತಿಯ ದರೋಡೆ ಅಂತ ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ ಹೇಳಿದ್ದಾರೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ಕಳ್ಳತನ ಎಷ್ಟು ಸಮಯದಿಂದ ನಡೀತಿದೆ ಅನ್ನೋದಾಗಿದೆ ಅಂತ ಅವರು ಹೇಳಿದ್ದಾರೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದ್ದು, ಎಫ್ಐಆರ್ ದಾಖಲಿಸಲಾಗಿದೆಯಾ ಅಥವಾ ಇಲ್ವಾ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕ್ರಮ ಕೈಗೊಳ್ಳಲಾಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಏನನ್ನೂ ಬಹಿರಂಗಪಡಿಸಿಲ್ಲ ಎನ್ನಲಾಗಿದೆ. ಪೊಲೀಸರು ಮೌನವಾಗಿದ್ದಾರೆ. ಇಷ್ಟು ದೊಡ್ಡ ಮೊತ್ತ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಉಳಿದಿದೆ. 5 ಕೋಟಿಯಿಂದ 50 ಕೋಟಿ ರೂಪಾಯಿವರೆಗೂ ಹಣದ ಮೊತ್ತದ ಬಗ್ಗೆ ಹೇಳಲಾಗ್ತಿದೆ. ಹಗರಣದ ನಿಖರವಾದ ಮೊತ್ತ ಯಾರಿಗೂ ತಿಳಿದಿಲ್ಲ. ಸರ್ಕಾರ ಅಥವಾ ಪೊಲೀಸರು ಅಧಿಕೃತವಾಗಿ ಹೇಳೋವರೆಗೆ ಊಹಾಪೋಹಗಳು ಮುಂದುವರಿಯುತ್ತೆ. ಇದು ಲಕ್ಷಾಂತರ ಜನರ ನಂಬಿಕೆಯ ವಿಷಯವಾಗಿದೆ. ದೇಣಿಗೆಗಳಲ್ಲಿ ಯಾವುದೇ ಅಕ್ರಮಗಳು ಸಾಬೀತಾದರೆ ಅದು ಗಂಭೀರ ವಿಷಯ. ಆದ್ರಿಂದ ಈ ಸಂಪೂರ್ಣ ವಿಷಯದ ಬಗ್ಗೆ ಪಾರದರ್ಶಕ ತನಿಖೆ ಅಗತ್ಯ. ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಿಷಯವನ್ನ ಪಾರದರ್ಶಕ ರೀತಿಯಲ್ಲಿ ನಿರ್ವಹಿಸುತ್ತೆ ಅಂತ ಯಾರಿಗೂ ವಿಶ್ವಾಸವಿಲ್ಲದ ಕಾರಣ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಅಗತ್ಯ ಅಂತ ಆಗ್ರಹಿಸಲಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.